ನಾವೀಗ ಗುಟ್ಟಿಗೆಣ್ಗಿನ ಉಸುಳಿ ಮಾಡೋದು ಹೆಂಗಂದೇಳಿ ಕಾಂಬ. ನಮ್ಮ ಕುಂದಾಪುರ ಕನ್ನಡದ ಗುಟ್ಟಿಗೆಣ್ಗ ಅಂತಾರೆ, ಬೇರೆ ಬದಿಗೆ ಅಂತ ಅಂತಾರನ್ನು ಗೊತ್ತಿಲ್ಲ. ಫಸ್ಟಿಗೆ ಸಣ್ಣಕ್ಕೆ ಮಾಡಿ ಕೊಚ್ಕಣ್ಕ ಗುಟ್ಟಿಗೆಣ್ಗನ್ನು. ಅದು ಕೊಚ್ಕೊಂಡು ಆದಮೇಲೆ ಒಲೆ ಮೇಲೆ ಒಂದು ಬಾಣಲಿಟ್ಟು ಚೂರು ಎಣ್ಣೆ ಹಾಕಿ ಅದಕ್ಕೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಕಡೆಗೆ ಬೇವಿನ ಸೊಪ್ಪು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೇವಿನ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಕಡೆಗೆ ಏನು ಕೊಚ್ಚಿ ಇಟ್ಕೊಂಡಿತ್ತು ನಮ್ಮ ಏನು ಗುಟ್ಟಿಗೆಣ್ಗ ಅದನ್ನು ಹಾಕಿ ಫಸ್ಟಿಗೆ ಬೆಳ್ಳುಳ್ಳಿ ಫ್ರೈ ಆಗ್ತಾಯಿತ್ತು. ಬೆಳ್ಳುಳ್ಳಿ ಇದು ಬೇವಿನ ಸೊಪ್ಪು ಹಾಕಿತ್ತು, ಬೆಳ್ಳುಳ್ಳಿ ಹಾಕ್ತು. ಈಗ ಈರುಳ್ಳಿ ಒಂದು ಫ್ರೈ ಮಾಡ್ಕೊಂಡು ಈಗ ಈರುಳ್ಳಿ ಹಾಕುವ ಹೇಳ್ದಂಗೆ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಒಂಚೂರು ಇದು ಯಾವ ಕಲರ್ ಅದು ಕಂದು ಬಣ್ಣ ಅಂತಾರಲ್ಲ, ಸುಟ್ಟು ಬಣ್ಣು ನೆನಪಾತಿಲ್ಲ ಕಣಿ. ಕಡೆಗೆ ಏನು ಕೊಚ್ಚಿಟ್ಕೊಂಡದ್ದು ಗೆಣ್ಗಿತ್ತು, ಗೆಣ್ಗನ್ನು ಹಾಕುವ ಚೂರು ಚೂರಿ ಹಾಕಿ ಒಂದು 10 ನಿಮಿಷ ಬೇಯೋಕಿಟ್ಕ ಗೆಣ್ಗೆ ಹಾಕ್ತಾ ಇದ್ರು. ಗೆಣ್ಗೆ ಹಾಕಿ ಒಂಚೂರು ನೀರು ಹಾಕಣಕ್ಕೆ, ಮತ್ತು ಕೈ ಟುಕ್ಕಿಲ್ಲಲ್ಲ, ಕೈ ಇಟ್ರೆ ಮತ್ತೆ ತಿಂಬುಕತ್ತಿಲ್ಲ. ಹಂಗಾಗಿ ಚೂರು ನೀರು ಹಾಕಂಬ, ಸ್ವಲ್ಪ ನೀರು ಸಾಕು ಬೇಯೋಕೆ. ಅದು ಜಾಸ್ತಿ ನೀರು ಹಾಕ್ರೆ ಗುಟ್ಟಿಗೆಣ್ಗಿನ ಸಾರು ಹಾಕ್ಬೇಕು ಅಲ್ಲದೆ. ಚೂರು ಹಾಕಿ ಒಂದು 10 ನಿಮಿಷ ಬೇಯೋಕಿಡುವ. ಮತ್ತು ಉಪ್ಪು ಒಂದು ಹಾಕ್ದಿರತ್ತ, ಉಪ್ಪು ಹಾಕಣಕ್ಕೆ ಎಷ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಕಡೆಗೆ ಒಂಚೂರು ಅರಿಶಿಣ ಖಾರದ ಹುಡಿ ಬೆಂದಾದ್ಮೇಲೆ ಹಾಕುವ. ಈಗ ಸ್ವಲ್ಪ ಬೇಯಲಿ, ಒಂದು ಅರ್ಧ ಬೆಂದಾದ್ಮೇಲೆ ಮಿಕ್ಸ್ ಮಾಡ್ಕೊಂಡು ಅರ್ಧ ಬೆಂದಾದ್ಮೇಲೆ ಚೂರು ಅರಿಶಿಣ ಹೊಡಿ ಚೂರು ಖಾರ ಹಾಕಿ ಒಂದು 5 ನಿಮಿಷ ಬೇಯೋಕಿಟ್ರೆ ಅರಿಶಿಣ ಹೊಡಿ ಆಗ್ತಿತ್ತು. ಅರಿಶಿಣ ಹೊಡಿ ಕಡೆಗೆ ಒಂಚೂರು ಖಾರದ ಹೊಡಿ ಹಾಕಿ 5 ನಿಮಿಷ ಬೇಯೋಕಿಟ್ರೆ ಬಿಸಿ 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 ಉಸುಳಿ ರೆಡಿ ಆಯ್ತು. ಖಾರದ ಪುಡಿ ಹಾಕಂತ ಒಂದು 5 ನಿಮಿಷ ಬೇಕಿಡು. ನಿಮಿಷ ಬೆಂದ್ರ ಮೇಲೆ ನೀವು ಮತ್ತೆ ತೋರಿಸ್ತೆ ಕಣಿ. ಈಗ ಬಿಸಿ ಬಿಸಿಯಾದ ಗೆಣ್ಗಿನ ಉಸುಳಿ ರೆಡಿ. ಪ್ಲೇಟಿಗೆ ಹಾಕ್ಕೊಂಡು ಹೊಡಕ್ಕೆ ಶುರು ಮಾಡುವ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.